ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಶೀತ ಆದಾಗೆಲ್ಲ ನಾವು ಅಜ್ವಾನೆ ಪತ್ರೆ ಅಥವಾ ದೊಡ್ಡ ಪತ್ರೆ ಅಂತ ಹೇಳ್ತೀವಿ, ಅದನ್ನು ಉಪ್ಪು ಜೊತೆ ಹಾಕ್ಕೊಂಡ್ಬಿಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗೆ ಶೀತ ಆದರೆ ಇದನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಅದು ನೀರನ್ನು ಕುಡಿಸ್ತಾರೆ. ಸೊ ದೊಡ್ಡ ಪತ್ರೆಯಲ್ಲಿ ತುಂಬಾ ಔಷಧಿ ಗುಣಗಳು ಇರೋದು. ಸೊ ಅದಕ್ಕೆ ನಾನು ನಮ್ಮ ಮನೆಯಲ್ಲೇ ಬೆಳೆದಿರೋಂತಹ ದೊಡ್ಡ ಪತ್ರೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ತಂಬುಳಿ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯೂಶ್ವಲಿ ಈ ಡಿಶ್ ಬಂದುಬಿಟ್ಟು ದಕ್ಷಿಣ ಕನ್ನಡ ಅಥವಾ ಉಡುಪಿ ಸೈಡ್ ಜಾಸ್ತಿ ಮಾಡ್ತಾರೆ. ಸೊ ನಾನಿಲ್ಲಿ ಅಜ್ವಾನ ಎಲೆ ಅಥವಾ ದೊಡ್ಡ ಪತ್ರೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಯಿನ ಹಸಿ ಫ್ರೆಶ್ ಆಗಿರೋ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ತುಪ್ಪ, ಆಮೇಲೆ ಹುಳಿ ಮೊಸರು ಅಥವಾ ಮಜ್ಜಿಗೆನೂ ನೀವು ತೊಗೊಳ್ಬೋದು. ಸೊ ಇದೆಲ್ಲ ನಮಗೆ ದೊಡ್ಡ ಪತ್ರೆ ತಂಬುಳಿ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ಮೊದಲನೇದಾಗಿ ನಾವು ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟಿದ್ದೀನಿ. ಆ ಕಡಾಯಿ ಒಳಗಡೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕರಗಿದ ನಂತರ ಅದಕ್ಕೆ ನಾವು ಕಾಳು ಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಜ್ವಾನದ ಎಲೆ ಅಥವಾ ದೊಡ್ಡ ಪತ್ರೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಇದು ಫ್ರೈ ಆದ ನಂತರ ತುರಿದಿಟ್ಕೊಂಡಿರೋಂಥ ಕಾಯಿನೂ ಸಹ ಅದಕ್ಕೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋಣ. ಕಾಯಿ ಹಾಕಿದ ಮೇಲೆ ನಾವು 1 ನಿಮಿಷದ 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ. ಸೊ ಇದು ನೀಟಾಗಿ ಫ್ರೈ ಆದ ನಂತರ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ತಂಬುಳಿ ಮಾಡೋದು ತುಂಬಾ ಸುಲಭ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಬಟ್ ತುಂಬಾ ಚೆನ್ನಾಗಿ ಬಂತು ಟೇಸ್ಟು. ನೀವು ನೋಡ್ತಾ ಇರ್ಬೋದು, ಇದು ಹುರಿದಿಟ್ಕೊಂಡಿರೋಂಥ ಅಜ್ವಾನದ ಎಲೆ, ಕಾಯಿ ತುರಿ ಇದೆಲ್ಲ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಇದೆಲ್ಲ ಹುರ್ಕೊಂಡಿರೋಂಥ ಪದಾರ್ಥನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಮಿಕ್ಸಿಗೆ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಬರೋ ಥರ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಯೂಶ್ವಲಿ ನಾವು ಕೋಕೋನಟ್ ಚಟ್ನಿ ಮಾಡ್ತೀವಲ್ವ, ಅದೇ ಥರನೇ ಫೈನ್ ಪೇಸ್ಟಾಗಿ ಬರೋ ಥರ ಚಟ್ನಿ ಮಾಡ್ಕೊಳ್ಬೇಕು. ಸೊ ಇವಾಗ ಚೆನ್ನಾಗಿ ರುಬ್ಕೊಂಡಾಯಿತು ತಂಬುಳಿ. ಸೊ ಇದಕ್ಕೆ ನಾವು ಸೈಡಲ್ಲಿ ಎತ್ತಿಟ್ಕೊಂಡಿರೋಂಥ ಹುಳಿ ಮೊಸರು ಅಥವಾ ಮಜ್ಜಿಗೆನೂ ಹಾಕ್ಕೊಳ್ಬೋದು, ಬಟ್ ನಾನು ಸ್ವಲ್ಪ ಮೊಸರನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಮೊಸರನ್ನೂ ಸಹ ಇದಕ್ಕೆ ಸೇರಿಸ್ಬಿಟ್ಟು ಇನ್ನೊಂದು ಟೈಮು ಒಂದು 15 ಸೆಕೆಂಡ್ ಆಗೋಷ್ಟು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ನಾವು ಸಪ್ರೇಟಾಗಿ ಕಲಸಿದ್ರೂ ಫೈನು, ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕಂತ ಏನಿಲ್ಲ, ಇದು ಆಪ್ಷನಲ್ಲು. ಸೊ ಇವಾಗ ತಂಬುಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕೋಕ್ಕೆ ನಾನು ಕಡಾಯಿನ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ನಾವು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಸೊ ಇವಾಗ ತುಪ್ಪ ಬಿಸಿ ಆಗಿದೆ, ಜೀರಿಗೆ ಸಾಸಿವೆನೂ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಒಂದು 4 ರಿಂದ 5 ಎಸಳು ಕರಿಬೇವಿನ ಎಲೆನ ಸೇರಿಸ್ಕೊಳ್ಳೋಣ. ಸೊ ಇದು ತಂಬುಳಿಗೆ ಒಗ್ಗರಣೆ ಹಾಕ್ತಾ ಇರೋದು. ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಅಜ್ವಾನ ಅಥವಾ ದೊಡ್ಡ ಪತ್ರೆ ತಂಬುಳಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ತಂಬುಳಿ ಮಾಡೋದು ತುಂಬಾ ಸುಲಭ. ಇದರಲ್ಲಿ ತುಂಬಾ ಅಜ್ವಾನದ ಎಲೆಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವಾಗಾದರೂ ನಿಮಗೆ ಶೀತ ಅಥವಾ ಕೆಮ್ಮು ಆ ಥರ ಏನಾದರೂ ಅನಿಸಿದರೆ ಮನೆಯಲ್ಲೇ ಇರುವಂತಹ ಅಜ್ವಾನದ ಎಲೆದು ಯೂಸ್ ಮಾಡಿಕೊಂಡು ಡಿಶ್ನ ರೆಡಿ ಮಾಡ್ಕೊಳ್ಬೋದು. ಇದನ್ನು ತಂಬುಳಿನ ನಾವು ವೈಟ್ ರೈಸ್ ಜೊತೆ ಕಲಿಸ್ಕೊಂಡು ಚಟ್ನಿ ಥರ ತಿನ್ಬೋದು. ಹೋಪ್ ನಿಮಗೆ ಈ ಅಜ್ವಾನ ಅಥವಾ ದೊಡ್ಡ ಪತ್ರೆ ತಂಬುಳಿ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.